ಹೌದು ನೋಡಿ, 4 ದಿವಸಗಳಾಗ್ತಾ ಬಂತು. ಮ್ಯೂಸಿಕ್ ಮೈಲಾರಿ ಅವರು ಇನ್ನ ಸಹ ನ್ಯಾಯಾಂಗ ಬಂಧನದಲ್ಲೇ ಇದ್ದಾರೆ. ಒಟ್ಟು 14 ದಿವಸ, ಇನ್ನು 10 ದಿವಸ ಇರ್ಬೇಕಾಗುತ್ತೆ. ನಂತರ ಏನಾಗುತ್ತೋ ಗೊತ್ತಿಲ್ಲ. ಪಾಪ ಕುಟುಂಬ ಅಂತೂ ತುಂಬಾನೇ ಕಣ್ಣೀರಾಗ್ತಾ ಇದ್ದಾರೆ. ಕುಟುಂಬದ ಒಂದು ಪರಿಸ್ಥಿತಿಯನ್ನಂತೂ ನೋಡಕ್ ಆಗ್ತಿಲ್ಲ. ಜನರು ಅಂದ್ರೆ ಅಭಿಮಾನಿಗಳು ಸಹ ತುಂಬಾ ಜನ ಇದ್ದಾರೆ. ಎಲ್ರು ಕೂಡ ಅಷ್ಟೇ ಭಾವುಕರಾಗ್ತಾ ಇದ್ದಾರೆ ಮ್ಯೂಸಿಕ್ ಮೈಲಾರಿ ಅವರ ಒಂದು ಸ್ಥಿತಿಯನ್ನ ನೋಡಿ. ಬಟ್ ಮ್ಯೂಸಿಕ್ ಮೈಲಾರಿ ಅವರು ಹೇಳ್ತಿರೋದು ಇದೊಂದು ಸ್ಕ್ಯಾಮ್, ನನ್ನನ್ನ ಸಿಕ್ಕಾಕ್ಸಿದ್ದಾರೆ, ನಾನು ಹೋರಾಟವನ್ನ ಮಾಡ್ತೀನಿ, ನನಗೆ ನಂಬಿಕೆ ಇದೆ, ನಾನು ಯಾವುದೇ ರೀತಿ ತಪ್ಪು ಮಾಡಿಲ್ಲ, ಅದೆಲ್ಲವೂ ಕೂಡ ಬರೀ ಶುದ್ಧ ಸುಳ್ಳು, ಸ್ಕ್ಯಾಮ್ ಮಾಡಿರೋದು ನನ್ನ ಮೇಲೆ. ನನ್ನ ಒಂದು ಬೆಳವಣಿಗೆ ನೋಡಿ ಅವ್ರಿಗೆ ಯಾರಿಗೂ ಕೂಡ ಸಹಿಸಕ್ ಆಗ್ತಾ ಇಲ್ಲ, ಬೇಕು ಅಂತ ಮಾಡಿರೋದು ಅಂತ ಕೂಡ ಮ್ಯೂಸಿಕ್ ಮೇಲೆ ತಿಳಿಸ್ತಾರೆ. ಪಾಪ ಪುಟ್ಟ ಮಗು ಮತ್ತೆ ಪತ್ನಿ ಎಲ್ಲರೂ ಕೂಡ ಕಂಬನಿ ಮುಡಿಯುತ್ತಿದ್ದಾರೆ. ಮತ್ತೆ ಮ್ಯೂಸಿಕ್ ಮೇಲೆ ಅವರ ತಾಯಿ ಕೂಡ ಅಷ್ಟೇ ಕಣ್ಣೀರಾಗ್ತಾ ಇದ್ದಾರೆ. ಸ್ಥಿತಿ ನಿಜವಾಗ್ಲೂ ಕೂಡ ಬೇಸರ ತರಿಸುವಂತ ಒಂದು ಸ್ಥಿತಿ ಅಂತ ಹೇಳ್ಬೋದು. ತುಂಬಾನೇ ಅತ್ಯುತ್ತಮವಾದಂತಹ ಕುಟುಂಬ, ಯಾರ ಒಂದು ಸಹವಾಸಕ್ಕೂ ಕೂಡ ಹೋಗದ ಮ್ಯೂಸಿಕ್ ಮೈಲಾರಿ ಅವರು, ಅವರಾಯ್ತು, ಅವರ ಹಾಡು ಆಯ್ತು, ಅವರ ರಸಮಂಜರಿ ಕಾರ್ಯಕ್ರಮಗಳಾಯ್ತು, ಶೋಗಳಾಯ್ತು, ಈ ರೀತಿ ಜೀವನವನ್ನ ಸಾಗಿಸ್ತಿರುವಂತವ್ರು. ಬಟ್ ಇಂಥವ್ರಿಗೆ ಈ ರೀತಿಯ ಒಂದು ಕಷ್ಟದ ದಿವಸ ಬಂದಿದೆ, ಎದುರಾಗಿದೆ, ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ. ಅವರ ಫ್ಯಾನ್ಸ್ ಗಳು ಕೂಡ ಅಷ್ಟೇ ಬಹಳಷ್ಟು ಭಾವುಕರಾಗಿದ್ದಾರೆ. ಮತ್ತೆ ವಿ ಸ್ಟ್ಯಾಂಡ್ ವಿತ್ ಯು ಅಂತೆಲ್ಲ ಕಮೆಂಟ್ ಆಗಿರ್ಬೋದು, ಹ್ಯಾಶ್ ಟ್ಯಾಗ್ ಆಗಿರ್ಬೋದು, ಎಲ್ಲವೂ ಕೂಡ ಮಾಡ್ತಾ ಇದ್ದಾರೆ. ನಿಮ್ಗೆ ಅನ್ಸುತ್ತೆ ಮ್ಯೂಸಿಕ್ ಮೈಲಾರಿ ಅವರು ನಿಜವಾಗ್ಲೂ ತಪ್ಪು ಮಾಡಿದ್ದಾರಾ? ತಪ್ಪು ಮಾಡಿಲ್ಲ ಅಲ್ವಾ? ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮಾಡಿ. ಯಾವಾಗ ಆಚೆ ಬರ್ತಾರೋ ಕಾದು ನೋಡ್ಬೇಕಿದೆ. ಒಟ್ಟಿನಲ್ಲಿ ಎಲ್ಲರೂ ಕೂಡ ಅಭಿಮಾನಿ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಅದ್ಭುತವಾದ ಸಿಂಗರ್, ಉತ್ತರ ಕರ್ನಾಟಕ ಭಾಗದಲ್ಲಿ ತುಂಬಾ ಹೆಸರು ಮಾಡಿದ್ದಾರೆ. ಜನಪ್ರಿಯವಾದಂತಹ ವ್ಯಕ್ತಿ ಅಂತ ಹೇಳ್ಬೋದು ಮ್ಯೂಸಿಕ್ ಮೇಲೆ. ಎಲ್ರಿಗೂ ಕೂಡ ಇಷ್ಟ ಇವರ ಹಾಡುಗಳಾಗಿರ್ಬೋದು, ಪರ್ಫಾರ್ಮೆನ್ಸ್ಗಳು.